ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಸಂಜು ಹಾಸ್ಟ್ಲಿಗೆ ಹೋಗೋದ್ರ ಬಗ್ಗೆ ಡಿಸ್ಕಷನ್ ನಡೀತೈತೆ, ಫ್ಯಾಮಿಲಿ ಡಿಸ್ಕಷನು. ಸಂಜು ಹೋಗಲ್ಲ ಅಂತವನೇ, ಏನಕ್ಕೆ ಏನು ಎತ್ತ ಅಂತ ಎಲ್ಲ ಬಿಡಿಸಿ ಕೇಳ್ತಾ ಇದ್ದೀವಿ ಅವನಿಗೆ ಏನೇನು ನಡೆಯುತ್ತೆ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಇದೆ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದು ಹೆಂಗೆ ಡಿಮ್ಯಾಂಡ್ ಮಾಡ್ಬಿಡ್ತೀಯ ನೀನು? ಯಾರು? ಎಲ್ಲಿ? ಹಾಂ, ಯಾ ಶ್ರೀನಿಧಿನೋ ಒಟ್ನಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೋಬೇಕಂತ. ಅವ್ರ ಕೆಲಸ ಅವರೇ ಮಾಡ್ಕೊ. ಎಷ್ಟು ಕಡೆ ಬಿಡೋದಪ್ಪ? 2 ಗಂಟೆಗ? ಅಲ್ಲಿ ಹೆಂಗನ ಇರ್ಲಿ, ನೀನು ಹಾಸ್ಟೆಲ್ಗೆ ಹೋಗಕ್ಕೆ ರೆಡಿ ಇದೆಯಾ ಅಂತ ಕೇಳಿದ್ದು. ಗಂಟೆ ಹೆಚ್ಚು ಬರ್ತೀರಾ? ಅದೆಲ್ಲ ಆಗಲ್ಲ. ಯಾಕೆ? ಅವಳು ಕರ್ಕೊಂಡು ಬಂದಿದ್ದು ಕೆಲಸ ಸಾಲ ಕೊಟ್ಟಿತ್ತು ಅವಳು. ಸರಿ, ನೀನು ಅವಳನ್ನ ಕರ್ಕೊಂಡು ಹೋಗೋ. ನಾನು ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ನಿಂದು ಇದ್ದಿದ್ದೆ ಕಣೆ, ದಿನಾನು ಫ್ರೆಂಡ್ ಜೊತೆ ಓದ್ತೀನಿ, ಅಲ್ಲೋತೀನಿ ಇಲ್ಲೋತೀನಿ ಅಂತ. ಇನ್ಮೇಲೆ ನೀನು ಚಿಕ್ಕ ಮಗುನ ನೆಕ್ಸ್ಟ್ ವಾರದ ಇದಕ್ಕೆ ಇದು ಮಾಡ್ತೀನಿ. ನೀಟ್ ಕೋಚಿಂಗ್ ಮನೆಗೆ 7 9 ಗಂಟೆ 2 ಅವರ್ ಡ್ಯೂಟಿ ಇಟ್ಕೊಂಡು ನೆಕ್ಸ್ಟ್ ವಾರ 15 ವಾರ ಅಂತ ಹೇಳ್ತೀನಿ. ಅವ ಮನೆಗೆ ಕುಂತ್ಕೊಂಡು 2 ಅವರ್ ಡೈಲಿ 2 ಅವರ್ ನೀಟ್ ಕೋಚಿಂಗ್ ಹೋಗಿ ಕುಡ್ಕೊಳ್ಳೋ ಹಾಲು ಕೊಡೆ ಅಂತೀರಿ. ಎಲ್ಲ ಓದ್ತೀವಿ ತಿಳ್ಕೊಬತ್ತೀನಿ. ಮೇಲೆ ಎಂತ ಹುಡುಗ ಗೊತ್ತಾಗ ಗೊತ್ತಿಲ್ಲ. ನನಗೆ ಅಷ್ಟು ಹೋಗಿ ಇಡೀ ಕರ್ನಾಟಕ ಎಲ್ಲ ಸ್ಟೇಟಲ್ಲಿ ಹೇಳ್ತೀನಿ ಫಸ್ಟೇ, ವಸ್ತುಗಳು ಮುಟ್ದವ್ರು ಕೈ ಬಿದ್ದೋಗ್ಲಿ ಅಂತ. ಥೋ, ಏಯ್ ಹಂಗೆಲ್ಲ ಮಾತಾಡ್ಬಾರ್ದು ನೋಡು. ಹಂಗೆ ಆಗ್ತೀನಿ ಇದ್ದ. ಏನು ಈ ಹುಡ್ಗಂಗೆ ಏನು ದುರಂಕಾರ ಅಂತಾರೆ, ಹಂಗೆಲ್ಲ ಮಾತಾಡ್ಬಾರ್ದು. ಅಂತ ಜಾಗದಲ್ಲಿ ಇರ್ಲೇಬೇಕು ಮಮ್ಮಿ. ಚಿಕನ್ ತಿನ್ಬೇಕು, ಬಿರಿಯಾನಿ ಏನಿಲ್ಲ. ಅಡುಗೆ ಮನೆಗೆ ನುಗ್ಗಿ ತಿನ್ಕೊಬರ್ತೀನಿ ಕೊಟ್ಟಿಲ್ಲ ಅಂದ್ರೆ. ಏನು ಕೊಡ್ತಾರೋ ಅದು ಅಲ್ಲಿ ಯಾರು ಹಂಗ್ ಮಾಡಂಗಿಲ್ಲ. ನಾವು ಟೈಮಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಕೊಡಲ್ಲ, ಒಪ್ಕೊಂತೀನಿ. ಅದೇ ನಮಗೆ ಖಾಲಿ ಆಗೋಯ್ತು ಅಂದ್ರೆ ಅವಾಗ ನಾವು ಕೇಳೋ ರೇಟ್ಸ್ ಇದ್ದೇ ಇರ್ತದೆ. ನಮ್ಗೆ ಟೈಮ್ ಸರಿ ಇನ್ ಟೈಮಲ್ಲಿ ಇರ್ಬೇಕು. ಲೇಟ್ ಮಾಡ್ಕೊಂಡು ಅದು ಇರಲ್ಲ. ಯಾವ ಅಷ್ಟಲ್ಲೂ ಅಷ್ಟೇ, 3 ಟೈಮಲ್ಲಿ ಇರ್ಬೇಕು ಅಷ್ಟೇ. ಆ ಪೀಸ್ ಬೇಕು ಈ ಪೀಸ್ ಬೇಕು ಇಲ್ಲ, ಯಾವ 4 ಪೀಸ್ ಹಾಕ್ತಾರೆ, ವಾರ ಕಂಪ್ಲೀಟ್ ಮಾಡ್ತಾರೆ ಅಷ್ಟೇ. ಅವ್ರು 4 ಹಾಕಿದ್ರೆ ನಾನು ತಿನ್ನೋಷ್ಟೇ. ಅದು ಕಾಲೇ ಇಲ್ವಂತೆ, ಹಾಲೇ ಇಲ್ಲ. ಹಾಲು ಇಲ್ದಂಗೆ ಯಾರನ್ನ ಗ್ಲಾಸ್ ಕೊಟ್ಟವ್ರೆ ನಿನಗೆ? ಈಗ ಹೇಳಿದ್ರೆ ಅದು ತರಕ್ಕೆ ಕುಡಿ, ಏನಾಗಲ್ಲ. ಬೆಳಗ್ಗೆ ಎದ್ದು ಬೂಸ್ಟ್ ಕೆಲವೊಂದು ಅಲ್ಲೇ ಇದ್ದ ಕಾಪಾಡಿದ ಕ್ಯಾಂಪಸ್, ಕೆಲವೊಂದು SDM ಕಾಲೇಜ್ ಡಾಕ್ಟ್ರಿ ಮಮ್ಮಿ ಅಂತಗೆ ಹಾಸ್ಟೆಲ್ ಎಲ್ಲ ಫ್ರೀ ಅದರಲ್ಲಿ. ಎಲ್ಲಿರೋದು SDM? ಅದೆಲ್ಲ ಬಂದಿರೋದು. ಸ್ಪೋರ್ಟ್ಸ್ ಕೋಚಿಂಗ್ ಎಲ್ಲ ಚೆನ್ನಾಗಿತ್ತು ಅಂತಲ್ಲಿ ಅಲ್ಲಿಗೆ ಹೋಗ್ಬಿಡ್ತೀನಿ. ಫ್ರೀ ಹಾಸ್ಟೆಲ್, ಫ್ರೀ ಫುಡ್, ಫ್ರೀ ಎಜುಕೇಶನ್ ಅಂತ. ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಸೆಲೆಕ್ಟ್ ಆದ್ರೆ ಹಾಗೆ ಆಗ್ತೀನಿ. ವಾಲಿಬಾಲ್ ಸೆಲೆಕ್ಷನ್ ಇರುತ್ತಂತೆ 1 ತಿಂಗಳು ಮುಂಚೆ. ಸೆಲೆಕ್ಟ್ ಆದ್ರೆ ಅವಾಗ ಹೇಳ್ತಾರೆ. ಅಲ್ಲಿ ಫುಲ್ ಸ್ಪೋರ್ಟ್ಸ್ ಕೋಚಿಂಗ್ ತರ. ಅಲ್ಲಿಂದ ಒಬ್ಬ ನ್ಯಾಷನಲ್ ಪ್ಲೇಯರ್. SDM ಎಲ್ಲಿರೋದು ಅಂದೆ? ಬೆಂಗಳೂರಲ್ಲಿ ಎಲ್ಲಿರೋದು? ಯಾರು ಹೇಳಿದ್ ನಿನಗೆ? ಮತ್ತೆ ಅಲ್ವಾ? ಅಲ್ಲ, ನಿನ್ಗೆ ಯಾರು ಹೇಳಿದ್ ಬೆಂಗಳೂರಲ್ಲಿ ಐತೆ ಅಂತ? ಅಲ್ಲೇನ ಇರೋದು ಬೇರೆ ಕಡೆ. ಹೇಳು ಮಮ್ಮಿ. ಗೊತ್ತಿಲ್ಲ ಕಣ, SDM ಹೇಳಿಲ್ಲ ನಾನು, ಇವತ್ತೇ ಫಸ್ಟ್ ಕೇಳ್ತಾ ಇರೋದು. ಎಜುಕೇಶನಲ್ ಕಾಲೇಜ್ ಅಲ್ಲಂತ ಇರೋದು. ಇಲ್ಲಿ ಸಮಾಜ ಕಡೆ ಇಲಾಖೆ ಓದ್ತೀವಲ್ಲ, ಅಲ್ಲ ಇದ್ದೊಂದು ಗೌರ್ಮೆಂಟ್ SC ಮಕ್ಕಳು ಗೌರ್ಮೆಂಟ್. ಎಲ್ಲಿ? ಇಲ್ಲಿ ಅಲ್ಲೂ ಐತಿ. ಹಂಗೆ ಕೊಡಲ್ಲ, ಅಪ್ಲಿಕೇಶನ್ ಹಾಕಿ ತಗೊಂಡು ಸೆಲೆಕ್ಷನ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಮಾಮೂಲಿ ಸೊಸೈಟಿ ಹಾಕಿ ಸೆಲೆಕ್ಟ್ ಅದು ಕಾಸ್ಟ್ಲಿ ಅಂತೆ. ಅದು ಶ್ರೀ ಜ್ಞಾನ ಮಂದಿರ ಅಲ್ಲ.
ಕಡೆ ನೀನೇನ್ ಹಾಕ್ಬಿಡ್ತಾರ ತಿನ್ನಲಿ ಏನು ಹೇಳಿದು ಸಾಂಗು ಅದು ಹಾಕ್ಬೇಕಾಗಿತ್ತು ಸಕ್ಕದಾಗಿರೋದು ಏನು ಅವ್ನ್ ಬಿಟ್ಬಿಟ್ಟು ನನ್ನೇ ಹಾಸ್ಟೆಲ್ಗೆ ಹಾಕ್ರಿ ಹೇಳಿವ ಅವಾಗ್ಲಿಂದ ನಾನು ಹೇಳಿದ್ ಕೇಳಿಸ್ಕೊಂಡ್ಲಿವ ನೀನು ಸಾಕಾಗಿದೆ ಒಂದು ಟ್ರಂಕ್ ಕೊಡ್ತಾರೆ, ಒಂದು ಜಮ್ಕನ ಕೊಡ್ತಾರೆ ಹಾಸ್ಕೊಳಕ್ಕೆ, ಆಮೇಲೆ ಸೋಪು ಬ್ರಷ್ ಅವೆಲ್ಲ ನೀವು ನಿಮ್ದೇ ಗೊತ್ತಾಯ್ತಾ. ಅವ್ರು ಕೊಡೋದೆಲ್ಲ ನಾವೇ ತಗೊಂಡೋಗ್ಬೇಕು. ಆಮೇಲೆ ಒಂದು ದೊಡ್ಡ ಹಾಲು ಬೆಡ್ಡು ಗಿಡ್ಡು ಎಂಥದ್ದು ಇಲ್ಲ. ಇರ್ತೀಯ ಅದ್ರಲ್ಲಿ ನೀನು? ಅವಾಗಿಂದ ಹೇಳ್ತಾ ಇದ್ದಿದ್ದೇನು ಅವನಿಗೆ ನಾನು ಅದು PUಗೆ ಡಿಗ್ರಿಗೆ ಬೇರೆ ತರ ಇರ್ತದೆ ನಿಂಗೆ ಗೊತ್ತಾ? ಇಷ್ಟೆಲ್ಲ 5 ಬೆಡ್ ಹಾಕಿದ್ದ 5 ಶೇರಿಗೆ ಹೋಗಿದ್ದು ಬಿಟ್ಬಿಡ್ದ 5 ಜನಕ್ಕೆ. ಆಚೆ ಹೊರ ವಾಶ್ರೂಮ್ ಇರ್ತದೆ, ಸ್ನಾನದೊಂದು ಇರ್ತದೆ ಆಚೆ ಹೊರ. ಆ ಟೈಮಲ್ಲಿ ಅವನು ಸ್ನಾನ ಮಾಡ್ಕೊಳ್ಬೋದು, ಹಂಗೆ ಹೋಗೋದು ಅವ್ನು ಹಣೆ ಬರ. ಅವ್ನು ನೀಟಾಗಿರ್ಬೇಕು, ಟಿಪ್ ಟಾಪ್ ಸ್ನಾನ ಮಾಡ್ಕೊಳ್ಬೋದು. ಲೇಟ್ ಆಗಿದ್ದೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕುತ್ಕೊಳ್ಳಿ 1 ಅವರ್ ಯಾಕೆ ಡೋರ್ 5 ನಿಮಿಷಕ್ಕೆ ಒಬ್ಬ ಹಂಗೆ ನಾವು ಪಾಚೆ ಮಾಡಿ ಜನ ಜಾಸ್ತಿ ಇರ್ತಾವ. ಒಬ್ಬ ಬೆಳಗ್ಗೆ ಇನ್ನೊಬ್ಬ ತೊಡ್ತಿರ್ತಾನೆ, ಬೇಗ ಬಾ ಬೇಗ ಬಾ ಬೇಗ ಬಾ. ಟ್ಯೂಬ್ಲೈಟ್ಗಳಲ್ಲ, ದಿನ ರಾತ್ರಿ ಫೋನ್ ನೋಡ್ತೀವಿ ನಾವು. ಹಾಂ, ಇನ್ನೊಂದು ಒಂಥರ ಇರ್ತದೆ. 3 ಜನಕ್ಕೆ ಒಂದು ರೂಮ್ ಜೊತೆ ಅಟ್ಯಾಚ್ ಬಾತ್ರೂಮ್ ಇರ್ತದೆ ಗೊತ್ತಾ ನಿಂಗೆ? 3 ಜನಕ್ಕೆ ಒಂದು ರೂಮ್ ಜೊತೆ ಅಟ್ಯಾಚ್ ಬಾತ್ರೂಮ್. 3 ಶೇರಿಂಗ್ ಬೇರೆ 5 ಶೇರಿಂಗ್ ಒಂದು 3 ಶೇರಿಂಗ್ ಹಾಕೊಂಡಿದ್ರೆ ಹಾಕು. 5 ಶೇರಿಂಗ್ ಹಾಕ್ಬೇಕು. ಬೆಳಗಿಂದ ಅಯ್ಯೋ ಭಗವಂತ, ನಿನ್ಗೆ ಅದೊಂದು ಬಿಟ್ರೆ ಇನ್ನೇನು ಬರಲ್ವಾ ಬಾಯಿಲಿ? ಕಲ್ತ್ಕೋಬೇಕಲ್ಲ, ಅವ್ರು ತಿಂದು ಒಂದೇ ಟೈಮ್ ಹೋಗೋದಂತ. ನಾನು ಸುಮ್ಮನೆ ಹಾಸ್ಟೆಲ್ ಹೋಗಲ್ಲಪ್ಪ, ನನ್ನ ಸ್ವಲ್ಪ ಡಿಮ್ಯಾಂಡ್ಗಳಿದೆ, ಅದನ್ನೆಲ್ಲ ಪೂರ್ತಿ ಮಾಡ್ಕೊಂಡೇ ಹೋಗೋದು. ಇನ್ನೂ ನೋಡು ಹಾಸ್ಟೆಲ್ ಹೋಗೋಷ್ಟು ಮಾಡ್ಬಿಟ್ಟು ಫಸ್ಟ್ ನೋಡ್ಬಿಟ್ಟು ಅದಕ್ಕೆ ಇವಾಗ ಹೇಳಲ್ಲ, ತೆಗೆದ್ಬಿಟ್ಟು ಮಾತಾಡ್ತೀನಿ. 50,000 ತಗೊಳದ ಹಾಸ್ಟೆಲ್ಗಳಿಗೆ ಏನೇನು ಡಿಮ್ಯಾಂಡ್ ಬರುತ್ತೆ ಅಂತ ಯಾರು ತಗೊಳಲ್ಲ. ಪಪ್ಪ ಇದು ವಾಚ್ ನೋಡು, ಇದು ಹೊಸದಾಗಿ. ಶೆಲ್ಲಾಗ ಹೋಗೈತೆ, ಶೆಲ್ ಹಾಕ್ಸ್ಬೇಕಿನೇ. ಬೇರೆ ಹಾಕೊಂಡು ಶೆಲ್ಜರ್ ಮುಗಿದೋಯ್ತು. ಇಷ್ಟು ಬೇಗ? ಎಷ್ಟೊಂದು ಟೈಮ್ ಎಷ್ಟು ಈಗ? ಟೈಮ್ 8:15. 8:15 8 ಗಂಟೆ ಕಂಡು ಕರೆಕ್ಟಾಗಿ ಎಷ್ಟು ಟೈಮು ಕರೆಕ್ಟಾಗಿ ನನ್ನ ಬ್ಯಾಗಲ್ಲಿ ಎಷ್ಟು ಏನು ಟೈಮ್ ಟೈಮ್ ಅಂತ ಹಾಂ 8:04 ಹೂವೇ ಇಟ್ಟಿಲ್ಲ. ಹಂಗ ಓದಿ ಚೆನ್ನಾಗಿ ಒಳ್ಳೆ ಕಾಲೇಜ್ ಹೋಗಿ ಒಳ್ಳೇದು ಹೋಗ್ಬೇಕು ಅಂದರೆ 80 ಮೇಲೆ ಇರೋ ಮ್ಯಾಟ್ರ್ 50 ಯಾರು ತಗೊಳಲ್ಲ. ಹಾಸ್ಟೆಲ್ಗೂ ಒಳ್ಳೆ ಕಾಲೇಜ್ ಯಾರು ತಗೊಳಲ್ಲ. ಕಾವೇರಿ ಕಾಲೇಜೇ ಕೇಳೋ 70 ಪ್ರಿನ್ಸಿಪಲ್ ಹೆಂಗೆ ಮಾಡ್ತಾನೆ ಗೊತ್ತಾ? ಇಷ್ಟು ಕಟ್ಟಬೇಕು ಆಗೋದಿಲ್ಲ, ನಿಮ್ಮ ಮಕ್ಕಳು ತಗೊಂಡು ನಾವು ಮಕ್ಕಳಿಗೆ ಬ್ಯಾಟಿಂಗ್ ಆಗುತ್ತೆ. 80 ಕಮ್ಮಿ ಬರಲೇತಾರೆ. ನಿಮ್ಮ ಕಾಲೇಜ್ ಕಾವ್ಯ ನಡಿ 60 ಸೀಟ್ ಕೊಟ್ಟಾರ ನಡಿ. ಕೊಡ್ತಾರೆ, ಇಲ್ಲ ಅಂತ ಫೈನಲಿ ಕೊಡ್ತಾರೆ. ಮಿಕ್ಕಿ ನೋಡೋಣ ಆಮೇಲೆ ನೋಡೋಣ ಅಂತಾರೆ. ನೋಡಿ ಶೂ ನೋಡಿ ಹಾಕೋ ಎತ್ಕೊಂಡು ನೀಟಾಗಿ. ಪ್ಯಾಡ್ ಯೂಸ್ ಮಾಡ್ತಾರೆ ಎಕ್ಸಾಮ್ ಪ್ಯಾಡು. ಟೈಮ್ ಎಷ್ಟು ಕರೆಕ್ಟಾಗಿ? 8:06 8:06. ಬಾಕ್ಸ್ ಎತ್ಕೊಂಡೇನೆ. ಹೇಳ್ತೇನೆ ದುಡ್ಡು ಕೈ ಸಿಗ್ಬಾರ್ದು ಮಕ್ಕಳಿಗೆ. ಹಾಸ್ಟೆಲ್ಗಳಿಗೆ ಕ್ಯೂ ವಾಲೆ ಹಾಕಂಗಿಲ್ಲ, ಕೈ ದಾರ ಕಟ್ಟಂಗಿಲ್ಲ, ಅವ್ನು ದುಡ್ಡು ಬಿಡಂಗಿಲ್ಲ. ಕಿತ್ತಾಕ ದುಡ್ಡು ಯಾರು ಇಟ್ಕೊಳ್ಳೋದು? ಯಾರು ಕೊಡ್ತಿದ್ರು. ಹಾಂ, ಮಕ್ಕಳು ಕಿತ್ತಾಕ ದುಡ್ಡು ಎಳ್ದಾಡ್ತಾರೆ ಅಂತ ಎಲ್ಲ ತಲುಪಿಸ್ತಾರೆ ಒಂದು ಲೆವೆಲ್ಲಿ. ಮ್ಯಾಕ್ಸಿಮಮ್ ಕೂಲಿ ಇಲ್ಲದೆ ಇರೋದ್ರೆ ದುಡ್ಡು ಕಿಡಿಯೋದು. ದುಡ್ಡು ವಾಲೆ ದಾರ ಅಂತ ತಲುಪಿಸ್ತಾರೆ. ಮುಗಿತೇನಾ? ಈಗ ಕುತ್ಕೊತೀನಿ 8 ಗಂಟೆ.
ಟೈಮ್ ಎಷ್ಟು ನನಗೆ ಇದ್ರಾಗ ಆಗಲ್ಲ ಕಣೆ. ರೆಡಿ ಆಗೋಯ್ತದ ಹೇಳಿವಾ? ಅದನ್ನ ಕರೆಕ್ಟಾಗಿ ಮಾಡಿ. ಹಾಂ ನೀನು ನಂಗೆ ಹೇಳ್ಕೊಡ್ಬೇಕು. ಏನಾಗಿತ್ತು ಇದಕ್ಕೆ? ಅದು ಓದೋರ್ಬೇಕು ನೋಡ್ಬೇಕಂತ ಆಡ್ತೀನಿ. 500 rupees ಅವ್ರಿಸಿ ಮ್ಯಾಥ್ಸ್ ತಗೊಂಡಿಲ್ಲ ಅಂತ. ಮ್ಯಾಥ್ಸ್ ಬುಕ್ ಹೇಳಿಲ್ವಾ ನಾನು 300 rupees ಕೊಡಬೇಕು ಅಂತ. ನಿಮ್ಗೆ ಬೇಡ ಅಂದರೆ ಹೇಳ್ಬಿಡ್ರಿ, ವಾಪಸ್ ಕಳಿಸ್ತೀನಿ, ನಾಳೆಯಿಂದ ಕೊಡಲ್ಲ, ಹೆಂಗೆ ಮಾಡ್ತೀನಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಕಾಸು ಕೊಟ್ಟಿರ್ತಾನೆ ಅವ್ರ ಬುಕ್ ಅವ್ರದಾಗ. ಫಿಸಿಕ್ಸ್ಗೂ ಬೇಕು ಮ್ಯಾಥ್ಸ್ಗೂ ಬೇಕು. ಫಿಸಿಕ್ಸ್ 20 ಮ್ಯಾಥ್ಸ್ ಇವಳೆಲ್ಲ ತಿನ್ನಕ್ಕೆ ಹೇಳ್ತು ಸುಮ್ಮನೆ ಬುಕ್ ಕೊಡ್ಬೇಡ. ಬುಕ್ ವಾಪಸ್ ಕಳಿಸಿದ್ರೆ ನಾನು KBS ಅಲ್ಲಿ ಕೊಡಿಸು. KBS ಅಲ್ಲಿ ಕಮ್ಮಿ ಕೊಡ್ತಾರೆ, ಬರೀ ಮ್ಯಾಥ್ಸ್ ನಾನು ತಗೊಂತೀನಿ, ಫಿಸಿಕ್ಸ್ ಬೇಡ ಅಂದರೆ. ಫಿಸಿಕ್ಸ್ KBS ಅಲ್ಲಿ ತಗೊಂತೀನಿ. ಕೊಟ್ರೆ ಏನೂ ಮಾಡೋಕ್ಕಾಗಲ್ಲ. ಈ ಬಾಟ್ಲೇನೇ ಒಂದು ಅಷ್ಟಪ್ಪ ಐತೆ, ಸಾಲಲ್ಲ. ಅಲ್ವಾ ಕೇಳಿಸ್ಲಿಲ್ಲ. ಲೇಟ್ ಆಗ್ತದೇನೆ ಬರೋದು. 3:30 ಬಿಡ್ತಾರೆ, ನೋಡ್ತೀನಿ, ಫೋನ್ ಮಾಡ್ತೀನಿ. ಎಲ್ಲೂ ಹೋಗ್ಬಿಡ, ಸೀದಾ ಡೈರೆಕ್ಟ್ ಮನೆಗೆ ಬಾ. ನಾನು ಅವಳು ಬರ್ತಾರೆ, ನಾನು ಬರಲ್ಲ. ಈಗ ನೀನು ಅಲ್ಲೇ ಬಿಟ್ಟು ಬರ್ತಾನೆ ನೋಡಿ. ಅಪ್ಪ ಇವತ್ತು ಬೇಗ ಬಿಡ್ತಾರೆ ನನಗೆ. 3:30 ತನಕ ಗಂಟೆ ಬಿಡೋದು.